ಈಗ ತಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀರಿ? ಇಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಾನು ಪೊನ್ನಣ್ಣ ಕೂರ್ಗೂ ಹೋಗ್ತಾ ಇದ್ದೀವಿ. ಹೋಗೋವಾಗ ಸಾಹೇಬ್ ಇಲ್ಲಿ ಅವ್ರ ಅಂತೇಳಿ ಸುಮ್ಮನೆ ಕ್ಯಾಶು ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಚಾರ ಹೋಗ್ತಾ ಇದ್ವಿ. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಇತ್ತು ಕೂರ್ಗಲ್ಲಿ. ಅದಕ್ಕೆ ಪೊನ್ನಣ್ಣ ಹಂಗೆ ನಾನು ಹೋಗಿ ಬರೋಣ. ಇವತ್ತಿನ ಸಂದರ್ಭದಲ್ಲಿ ಏನಾಯ್ತು? ಯಾರು MLA ರೀ ಪೊನ್ನಣ್ಣ ಅಲ್ಲಿ? ನಾನಾ ತಲೆನೋವಲ್ಲ, ಅದಕ್ಕೆ ಆರಾಮಾಗಿ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗೆ ತಲೆನೋವು ರೀ. ಯಾವುದಂದ್ರೆ ತಲೆನೋವು ನಿಮ್ಗೆ ಬರಲ್ವಾ? ನಿಮ್ಗೆ ತಲೆನೋವು ಬರಲ್ವಾ? ಹಾಗೆ ನನಗೆ ತಲೆನೋವು ಬರ್ತದೆ. ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ, ತಲೆನೋವು ನನಗೆ. ನಗ್ತಾನೆ ಖುಷಿಯಾಗಿದ್ದೇವೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದ್ದಾವೆ. ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದಮೇಲೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಡೆಲ್ಲಿಗೆ ಹೋದ್ರು. ಡೆಲ್ಲಿಗ ಇಲ್ಲಪ್ಪ, ಯಾರಿಗೆ ಹೋದ್ರು? ಡೆಲ್ಲಿ ಇಲ್ಲೇ ಇದೆ. ನಿನ್ನೆ ಇಲ್ಲೇ ಇದ್ದಾರೆ ಪೊನ್ನಣ್ಣ. ಯಾರು ಹೇಳಿ? ಪೊನ್ನಣ್ಣ ಇಲ್ಲೇ ಇದ್ದಾರೆ. ಎಲ್ಲಿ? ನಾನಿರ್ಲಿಲ್ಲ ರೀ. ನಾನು ಪೊನ್ನಣ್ಣ ಇಲ್ಲೇ ಅವ್ರೆ. ನೆನ್ನೆ ಅಲ್ಲ, ಇವತ್ತು ಏನ್ ಚರ್ಚೆನೂ ಆಗಿಲ್ಲ. ಮೂಡ ವಿಚಾರ ಏನೂ ಚರ್ಚೆ ಆಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಏನು ಅಂತ ಹೇಳಿ ಸಾಹೇಬ್ರು ಸೋಮವಾರ ಬೆಂಗಳೂರು ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಯಾವ ಟೆನ್ಷನ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ಮುಂದಿನ ನಮ್ಮ ಮೊನ್ನೆನೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡಿ. ಬಿಜೆಪಿ ಅವರ ಯಾಕೆ ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ? ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ? ಅವರಿಬ್ಬರು ಕೊಟ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ನಿರ್ಮಲಾ ಸೀತಾರಾಮನ್ ಅವ್ರು ಮೇಡಮ್ಮು, ಕುಮಾರಸ್ವಾಮಿ ಸಾಹೇಬರು ಇಬ್ಬರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ. ಏನು ನನ್ನಿಂದ 2020 ನಾನು ಮಂತ್ರಿ ಅಲ್ಲ. 2021 ನನ್ನಿಂದ ಏನು ಮಿಸ್ಲೀಡ್ ಆಯಿತು? ಏನಂತ ಹೇಳ್ರಿ ನೀವೇನೆ. ನಾನು ಮಂತ್ರಿ ಇದ್ದಾಗ ಬಸವರಾಜ್ ವಾಸ್ ದ ಮಿನಿಸ್ಟರ್, ಇವರು ಬಸವರಾಜ ಬೊಮ್ಮಾಯಿ ಅವ್ರ ಮಿನಿಸ್ಟ್ರು, ನಾನು ಮಿನಿಸ್ಟ್ರು. ನನಗೆ ಇದಕ್ಕೆ ಸಂಬಂಧ ಇಲ್ಲ. ಏನ್ ನೆಗ್ಲೆಕ್ಟು? ಇದು ಆಗಿರೋದು ಯಾವಾಗಲ್ಲೇನಣ್ಣ? ನಿಮ್ಗೆ ಗೊತ್ತು ಯಾವಾಗ ಆಗಿರೋದು ಕೇಸ್. ನನ್ ಬಂದು ಇಟ್ಕೊಂಡ್ರೆ ಏನು? 2020 ಅವ್ರು ನೀವು ಹೇಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.